this is Reshma Shetty. Welcome back to my channel. Welcome back to another new vlog. ಸೊ ಇವತ್ತಿನ ವ್ಲಾಗ್ ಬಂದು ನಾವು ಆ್ಯಕ್ಚುಲಿ ಆಚೆ ಬಂದಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ ಪಯಣಾಗೆ. ಸೊ ಆಲ್ಮೋಸ್ಟ್ ತುಂಬ ದಿನದಿಂದ ಬರಬೇಕು ಅಂತ ಅಂದ್ಕೊತಾ ಇದ್ದಿದ್ದು, ಬಕೆಟ್ ಲಿಸ್ಟಲ್ಲಿತ್ತು. ಸೊ ಫೈನಲಿ ಇವತ್ತು ಬಂದಿದ್ದೀವಿ. ಸೊ ನೋಡೋಣ ಒಳಗೆ ಹೆಂಗಿರುತ್ತೆ, ಏನೇನಿರುತ್ತೆ ಅಂತ ಐಡಿಯಾ ಇಲ್ಲ. ಸೊ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ನೀವೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ, ಹಾಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಈ ಕಡೆ ಎಲ್ಲ ಕಾರ್ ಪಾರ್ಕಿಂಗ್ ಸ್ಪೇಸ್ ಇದೆ ಆ್ಯಂಡ್ ಆ ಸೈಡು ಬೈಕ್ ಪಾರ್ಕಿಂಗ್ ಸ್ಪೇಸ್ ಇದೆ. ಬಟ್ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಫುಲ್ ಆಗಿದೆ. ಸೊ ನಾವು ಔಟ್ ಸೈಡೇ ಪಾರ್ಕ್ ಮಾಡಿದ್ದೀವಿ ನಮ್ಮ ಕಾರ್ನ. ಎಂಟ್ರೆನ್ಸ್ ಬರುತ್ತೆ. ಈಗ ಹೋಗೋಣ ಬನ್ನಿ. ಇಲ್ಲಿ ನೋಡ್ಬೋದು, ಇದು ಬಂದು ಟಯರ್ ರೀತಿ ಇದೆ ಮೇಲ್ಗಡೆ ಫಸ್ಟು. ಸೊ ಅದಾದಮೇಲೆ ಈ ಕಡೆ ಎಂಟ್ರೆನ್ಸ್ ಇದೆ. ಆ್ಯಕ್ಚುಲಿ ಗೈಸ್, ಈ ಥರ ನಾನು ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೋಡಿದ್ದೆ. ಹೌದು, ನಾವು ಆ್ಯಕ್ಚುಲಿ ಫ್ಯಾಕ್ಟ್ರಿ ಅಂದ್ಕೊಂಡಿದ್ವಿ. ಆಮೇಲೆ ಗೊತ್ತಾಯ್ತು ಮ್ಯೂಸಿಯಂ ಇದು ಅಂತ. ಹೌದು, ಚೆನ್ನಾಗಿದೆ. ಸೊ ಬನ್ನಿ ಒಳಗೆ ಹೋಗೋಣ. ಆ್ಯಂಡ್ ಇಲ್ಲಿ ಒಳಗಡೆ ಹೋಗ್ಬಿಟ್ಟು ನೋಡಿ ತುಂಬ ಸುಸ್ತಾದರೆ ಈ ಕಡೆ ಏನಿದು ಕೆಫೆಟೇರಿಯಾನೂ ಇದೆ. ಹರಿಗೋವಿಂದಾಸ್ ಲೈಕ್ ಬ್ರೇಕ್ಫಾಸ್ಟ್ ಆ ಥರ ಎಲ್ಲ ಐಟಮ್ ಕೂಡ ಸಿಗುತ್ತೆ. ಸೊ ನೀವು ಹೋಗಿ ಅಲ್ಲಿ ತಿನ್ಬೋದು. ಎಂಟರ್ ಆಗಿದ ತಕ್ಷಣ ಅಲ್ಲಿ ಕೌಂಟರ್ ಇರುತ್ತೆ. ಸೊ ಅಲ್ಲಿ ಹೋಗಿ ನಾವು ಟಿಕೆಟ್ ತೊಗೋಬೇಕು. ಒಬ್ರಿಗೆ 50 ರೂಪಾಯಿ ಬೀಳುತ್ತೆ ಟಿಕೆಟು. ಅದಾಗಿದ ತಕ್ಷಣ ಫಸ್ಟ್ ಕಣ್ಣಿಗೆ ಬೀಳೋದೆ ವೀರೇಂದ್ರ ಹೆಗಡೆ ಅವ್ರದ್ದು ಕಾರು. ನೋಡಿ, ಇದು ಮ್ಯೂಸಿಯಮ್ದು ಓವರಾಲ್ ಮ್ಯಾಪ್ ಇದು, ಓಕೆನಾ. ಸೊ ಆ್ಯಕ್ಚುಲಿ ಈ ಜಾಗದಲ್ಲಿ ನಿಧಿ ಇದೆ. ಶಾಕ್ ಆಗ್ಬಿಟ್ರೆ ಎಲ್ಲ ಏನು ಇಂಟ್ರೆಸ್ಟಾಗಿ ಏನೋ ಹೇಳ್ತೀನಿ ಅಂತ ಕೇಳ್ತಾ ಇದ್ದ. ನೀನೇ ಹೋಗ್ತಾಗಿ ಚಿನ್ನ ಗಣಿ ಏನಾದರೂ ಹುಡ್ಕೋ. ಪಯಣ ದ ವಿಂಟೇಜ್ ಕಾರ್ ಮ್ಯೂಸಿಯಂ. ಸೊ ಇದನ್ನು ಸ್ಥಾಪನೆ ಮಾಡಿದ್ದವರು ವೀರೇಂದ್ರ ಹೆಗಡೆ ಅವರು. ಸೊ ಹಾಗಾಗಿ ಅವರು ಕಾಲೇಜ್ಗೆ ಹೋಗ್ತಾ ಇದ್ದಂಥ ಕಾರ್ನ ಫಸ್ಟಲ್ಲಿ ಇಟ್ಟಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದರೆ ಇನ್ವೆನ್ಷನ್ ಆಫ್ ವೀಲ್ಸ್ನ ನೋಡ್ಬೋದು ನೀವು. ವೀಲ್ಸ್ ಯಾವ್ಯಾವ ಥರ ಇಂಪ್ರೂವೈಸೇಷನ್ ಆಗಿದೆ, ಹಾಗೆ ಎತ್ತಿನ ಗಾಡಿಗಳು ಯಾವ್ಯಾವ ಥರ ಇದೆ ಅಂತ ಹೇಳಿ ನೀವು ನೋಡ್ಬೋದು. ಗಾಂಧೀಜಿಯವ್ರ ಕಾರ್ ಇದೆ, ಅವ್ರು ಓಡಿಸ್ತಿದ್ದಿದ್ದು ಕಾರ, ಅವ್ರು ಯೂಸ್ ಮಾಡಿರೋದು ಇದು ನೋಡಿ ಇನ್ಫಾರ್ಮೇಷನ್. ಹೌದಾ, ನೈಸ್. ಗಾಂಧೀಜಿಯವರ ಕಾರಿನ ಡ್ರೈವರ್ ಬಾಬ್ರಿಗೆ ಕೊಟ್ಟ ಪ್ರಶಂಸಿತ ಪತ್ರ ಅಂದರೆ ಅವ್ರ ಕಾರ್ ಡ್ರೈವರ್ದು ಇದು. ಅದೇ ಅವ್ರು ಓಡಿಸ್ತಾ ಇದ್ದಿದ್ದು. ಚೆನ್ನಾಗಿದೆ. ಇಲ್ಲಿ 70+ ಕಾರ್ಸ್ಗಳಿದ್ದಾವೆ. ಹಾಗೆ ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟ್ ಆಗಿದ್ದಾವೆ. ಕೆಲವೊಂದು ಟಾಯ್ಸ್ ಥರ ಫೀಲ್ ಆಗುತ್ತೆ ಈ ಕಲರ್ಸ್ ಎಲ್ಲ ನೋಡಿದಾಗ ಚಿಕ್ಕ ಮಕ್ಕಳಿಗೆ. ಕೆಲವೊಂದು ತುಂಬಾ ಚೆನ್ನಾಗಿದೆ ಅಂತ ಫೀಲ್ ಆಗುತ್ತೆ. ಹಾಗೆ ಇಲ್ಲಿ ಬ್ಲ್ಯಾಕ್ ಕಲರ್ ಕಾರ್ ಏನು ಕಾಣಿಸ್ತಾ ಇದೆ, ಇದು ಬಂದು ಶ್ರೀ ಜೈ ಚಾಮರಾಜೇಂದ್ರ ಒಡೆಯರ್ ಅವರು ಯೂಸ್ ಮಾಡ್ತಾ ಇದ್ದಂಥ ಕಾರು. ಹಾಗೆ ಇಲ್ಲಿ 2 ವೀಲರ್ ಸಹ ನೋಡ್ಬೋದು ನೀವು. ಚೇತಕ್ ಲೂನಾ ಇಂದ ಹಿಡಿದು ರಾಯಲ್ ಎನ್ಫೀಲ್ಡ್ ಬುಲೆಟ್ ಅಲ್ಲಿ ತನಕನೂ ಇಟ್ಟಿದ್ದಾರೆ. ಸೊ ಇದೆಲ್ಲ ನೋಡಿದ್ರೆ ಲೈಕ್ ಫಸ್ಟ್ ಇಂದ ಗ್ರಾಫ್ ಯಾವ ಥರ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಒಳ್ಳೆ ವಿಷಯ ಏನಂದರೆ ಪ್ರತಿ ಒಂದು ಕಾರ್ ಮುಂದೆನೂ ಬೋರ್ಡ್ ಇರುತ್ತೆ. ಸೊ ಅದರಲ್ಲಿ ಎಲ್ಲಾದ್ರದ್ದು ಮೆನ್ಷನ್ ಆಗಿರುತ್ತೆ, ಯಾವ ಇಸ್ವಿಯಲ್ಲಿ ಬಂದಿದ್ದು ಮತ್ತು ಎಷ್ಟು ಪವರ್ ವೋಲ್ಟೇಜ್ ಇದೆ ಮತ್ತು ಅದ್ರದ್ದು ಇನ್ಫಾರ್ಮೇಷನ್ ಫುಲ್ ಕಂಪ್ಲೀಟಾಗಿ ಅಲ್ಲಿ ಕೊಟ್ಟಿದ್ದಾರೆ. ಜಾರ ಬಂಡಿ ಆಡ್ಕೊಂಡು ಹೋಗ್ಬಿಡ್ಬೋದು ಬ್ರೋ. ಜಾರ ಬಂಡಿ ಆಡ್ಕೊಂಡು ಹೋಗ್ಬಿಡ್ಬೋದು. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ವಿಷ್ಣುವರ್ಧನ್ ಅವ್ರು ಯೂಸ್ ಮಾಡ್ತಾ ಇದ್ದಂಥ ಕಾರು ಸಹ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ನಾವು ಲಾರಿಗಳನ್ನ ನೋಡ್ಬೋದು. ಇವಾಗಂದಕ್ಕೂ ಹಳೇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿಬಿಟ್ಟು. ಹಾಗೆ ಇಲ್ಲಿ ಆರ್ಮಿಯವ್ರು ಯೂಸ್ ಮಾಡುವಂತಹ ವೆಹಿಕಲ್ ಕೂಡ ಅಲ್ಲಿ ಇಟ್ಟಿದ್ದಾರೆ. ನಾನು ಅಂದ್ಕೊಂಡಿದ್ದೆ ಬೆನ್ಸ್ BMW ಎಲ್ಲ ಇವಾಗಿನ ಕಾಲದ ಕಾರ್ಗಳು ಅಂತ, ಬಟ್ ತಪ್ಪು. ಆಗಲೂ ಕೂಡ ಬೆನ್ಸ್, BMW, ಜಾಗ್ವಾರ್, ಆಡಿ ಈ ಕಾರ್ಗಳೆಲ್ಲ ಇದ್ದಾವೆ. ಸೊ ನಾನಿಲ್ಲಿ ನೋಡಿದಾಗಲೇ ನನಗೂ ಗೊತ್ತಾಗಿದ್ದು ತುಂಬ ಡಿಫ್ರೆಂಟ್ ಆಗಿದೆ, ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದೊಂದು ಬ್ರ್ಯಾಂಡ್ ಮಜ್ಡಾ ಅಂತ. ಸೊ ನಾನು ಇದ್ರ ಬಗ್ಗೆ ಕೇಳೇ ಇಲ್ಲ. ಸೊ ಈ ಥರದನ್ನೆಲ್ಲ ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೂ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಈ ಮಿನಿ ಬಸ್ನ ನೋಡಿದಾಗ ನನಗೆ ಸಡನ್ನಾಗಿ ನೆನಪಾಗಿದ್ದು ಗಣೇಶ್ ಸರ್ ಅವ್ರದ್ದು ಮೂವಿ.
ಓಕೆ ಗಾಯ್ಸ್, ಮ್ಯೂಸಿಯಂನ ನೋಡ್ಕೊಂಡು ಬಂದ್ವಿ, ಪಯಣ ಮ್ಯೂಸಿಯಂ. ಆ್ಯಂಡ್ ಒಳಗಡೆ ಜಾಗ ಎಲ್ಲ ನೀಟಾಗಿದೆ, ಚೆನ್ನಾಗಿದೆ, ಆ್ಯಂಬಿಯನ್ಸ್ ಎಲ್ಲ ಓಕೆ. ಆ್ಯಂಡ್ ಒಂದ್ಸಲ ವಿಸಿಟ್ ಮಾಡಿ, ಜಸ್ಟ್ 50 ರೂಪೀಸ್ ಎಂಟ್ರಿ ಚಾರ್ಜ್ ಫೀಸು. ಸೊ ಒಂದು ವಿಸಿಟ್ ಹಾಕಿ. ನಾವೀಗ ಪಯಣ ಮುಗಿಸ್ಕೊಂಡು ಪ್ಯಾಲೇಸ್ ಹತ್ರ ಬಂದಿದ್ದೀವಿ. ಸೊ ಆಬ್ವಿಯಸ್ಲಿ ದಸರಾ ಶುರು ಆಗ್ತಾ ಇದೆ ಅಲ್ವಾ, ಆನೆಗಳು ಬಂದಿದ್ದಾವೆ. ಸೊ ಆನೆ ನೋಡಬೇಕು ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ಆ್ಯಂಡ್ ಟೈಮಿಂಗ್ಸು ಕರೆಕ್ಟಾಗಿ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾಯಿದ್ದಾರೆ. 4:30, 5:30 ಅಂತ ಹೇಳ್ತಾ ಇದ್ದಾರೆ. ನಾವು ಆ್ಯಕ್ಚುಲಿ ಬೇಗನೆ ಬಂದುಬಿಟ್ಟಿದ್ದೀವಿ. ಸೊ ನೋಡೋಣ, ಬಂದಿದ್ದ ತಕ್ಷಣ ಕ್ಯಾಪ್ಚರ್ ಮಾಡೋಕ್ಕೆ ನಾನಂತೂ ವೆಯ್ಟ್ ಮಾಡ್ತಾಯಿದ್ದೀನಿ. ಪ್ಯಾಲೇಸಲ್ಲಿ ನೋಡಬೇಕು, ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಪ್ಯಾಲೇಸ್ ಹತ್ರ ಆನೆ ನೋಡ್ತಾ ಇರೋದು. ಸೊ ತುಂಬ ಖುಷಿ ಆಗ್ತಾಯಿದೆ. ಸೊ ನೋಡೋಣ ಹೇಗಿರುತ್ತೆ ಅಂತ. ಇವರು ನೋಡಿ ಗೈಸ್, ಇಲ್ಲಿ ವ್ಲಾಗ್ ಮಾಡ್ತಾ ಇದ್ದಾರೆ. ಈ ವ್ಲಾಗರ್ಸ್ ಲೈಫ್ ಅಂದರೆ ಹೆಂಗಿರುತ್ತೆ, ಎಲ್ಲರೂ ವ್ಲಾಗ್ ಮಾಡ್ಕೊಂಡು ನಿಂತ್ಕೊಳ್ಳೋದು ಅಲ್ವಾ? ಹೆಂಗಿರುತ್ತೆ ಏನು ವ್ಲಾಗ್ ಮಾಡೋದು? ಆ ಕಡೆ ನೀನೊಬ್ಬ, ಈ ಕಡೆ ನಾನೊಬ್ಳು. 5 or 6 years ಎಕ್ಸ್ಪೀರಿಯನ್ಸ್ ಇದೆ. ನಾನೇನು ಹೇಳಂಗಿಲ್ಲ, ನೀನು ಹೇಳ್ಬೇಕು. ಅಂದರೆ ಒಂದೇ ಜಾಗಕ್ಕೆ ಬಂದು ನೀನು ಆ ಕಡೆ ಫೋನ್ ಇಟ್ಕೊಂಡು ನಿಂತ್ಕೊಳ್ಳೋದು, ನಾನು ಈ ಕಡೆ ಫೋನ್. ತುಂಬ ಬೇರೆ ವ್ಲಾಗರ್ಸ್ ಜೊತೆಲ್ಲ ಕೊಲಾಬ್ರೇಟ್ ಮಾಡಿದ್ದೀನಲ್ಲ, ಸೊ ಅದೇನು ಕಾಮನ್ ಅನ್ಸುತ್ತೆ ನನಗೆ, ಅದೇನು ತೊಂದರೆ ಇಲ್ಲ. ಹಾಗೆ ನೀನು ಶೇರ್ ಮಾಡ್ಬೇಕು, ಹೆಂಗೆ ಅನ್ಸುತ್ತೆ. ಸೊ ಈ ಕಡೆ ನೋಡ್ಬೋದು, ಪ್ಯಾಲೇಸ್ ಎಲ್ಲ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಪಾರ್ಕಿಂಗ್ ಸ್ಪೇಸ್ ಕೂಡ ಇದೆ. ನಾವಿಲ್ಲಿ ಪಾರ್ಕಿಂಗ್ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾವು ಗರುಡ ಮಾಲ್ ಹತ್ರ ಪಾರ್ಕ್ ಮಾಡಿ ಇಲ್ಲಿ ಬಂದಿದ್ದೀವಿ. ಆನೆ ಬರೋದು ಲೇಟ್ ಆಗುತ್ತೆ, ಒಬ್ಬೊಬ್ಬರು ಒಂದೊಂದು ಟೈಮಿಂಗ್ಸ್ ಹೇಳ್ತಾಯಿದ್ದಾರೆ ಅಂತ ಇದ್ದೇ ಗ್ಯಾಪಲ್ಲಿ ಇವ್ರು ಫ್ರೂಟ್ಸ್ ತಿಂತಾ ಇದ್ದಾರೆ. ಹಾಂ, ನನಗೇನು ಬೇಜಾರಿಲ್ಲ ವೆಯ್ಟ್ ಮಾಡೋಕ್ಕೆ. ಬಟ್ ಇಲ್ಲಿ ನಮ್ಮ ಮಾಮಟ್ಟ ಅವ್ರನ್ನ ಕರ್ಕೊಂಬಂದ್ಬಿಟ್ಟಿದ್ವಿ, ಅವ್ರಿಗೆ ಬೇಜಾರಾಗ್ತದೆ ಅನಿಸುತ್ತೆ. ಓಕೆ, ಸೊ ಡೆಫಿನೆಟಾಗಿ ನಾವು ವೀಡಿಯೋ ಮಾಡ್ತೀವಿ, ನೆಕ್ಸ್ಟ್ ಟೈಮ್ ಬರೋಲ್ಲ. ಸೊ ನಾನಿಲ್ಲಿ ವಾಟರ್ ಮೆಲನ್ ತೊಗೊಂಡಿದ್ದೀನಿ, ಇವರು ವಾಟರ್ ಮೆಲನ್ ಮಿಕ್ಸ್ ಪೈನಾಪಲ್ ತೊಗೊಂಡಿದ್ದಾರೆ, ಫ್ರೂಟ್ಸ್ ಮಿಕ್ಸ್. ವೆಯ್ಟ್ ಮಾಡಿ ಮಾಡಿ ಮಳೆ ಬೇರೆ ಬರ್ತಾಯಿದೆ, ಒಂದು ರೌಂಡ್ ನೆಂದಿದ್ದು ಆಯಿತು ಅಲ್ವಾ? ಫುಲ್ ಸಕ್ಕದಾಗಿ ನೋಡ್ರೆ ಗೊತ್ತಾಗುತ್ತೆ ಹೆಂಗೆ ನೆಂದಿದ್ದೀನಿ ಅಂತ. ಹೌದು, ನಾನೀಗ ಮಾಡ್ತಾ ಇದ್ದೆ ಹಿಂಗೆ. ನಾನೀಗ ಐಸ್ ಕ್ರೀಮ್ ತಿಂತಾ ಇದ್ದೀನಿ ಮಳೇಲಿ. ಹೆಂಗೆ ಅನಿಸ್ತಾ ಇದೆ ಫೀಲು? ಐಸ್ ಕ್ರೀಮ್ ತಿಂತೋಳಲ್ಲ ಮಳೆಯಲ್ಲಿ ಅನಿಸ್ತಾ ಇದೆ. ಏನು ಅನಿಸುತ್ತೆ? ಚೆನ್ನಾಗಿರುತ್ತೆ ಗೊತ್ತಾ, ನೀವು ತಗೊಳ್ಳಿ. ಬೇಡಮ್ಮ, ಐಸ್ ಕ್ರೀಮ್ ತಿನ್ನೋಣ ಬನ್ನಿ ಗೈಸ್. ಆನೆ ಬರುತ್ತೆ ಅಂತ ಕಾದಿ ಸಾಕಾಯ್ತು, ಬರ್ತಾನೆ ಇಲ್ಲ ಇನ್ನು ಆನೆ. ಎಷ್ಟೊತ್ತಿಗೆ ಬರುತ್ತೆ ಏನೋ, ಬಿಸಿಲು ಬರ್ತಾ ಇದೆ ಅಪ್ಪ, ಸದ್ಯ ಮಳೆ ನಿಂತು. ದಸರಾ ಆನೆಗಳು ನೋಡೋದು ಎಷ್ಟೊಂದು ಅಂದರೆ ಒಂಥರ ಪುಣ್ಯ ಅದು. ಅದು ನೋಡಬೇಕಂದ್ರೆ ವಿ ಶುಡ್ ವೆಯ್ಟ್ ಮಾಡಲೇಬೇಕು, ಅದು ಸುಲಭ ಅಲ್ಲ, ಬರುತ್ತೆ ನೋಡೋಣ. ಹೌದು, ವೆಯ್ಟ್ ಮಾಡೋಣ, ಇನ್ನೂ ಎಷ್ಟೋ ತನಕ ಅಂತ ನೋಡೋಣ, ಬರುತ್ತೆ. ನೋಡಿ ಗಾಯ್ಸ್, ನೋಡಿ ಫಸ್ಟ್ ಒಂದು ಜೀಪ್ ಬರುತ್ತೆ, ಅದಾದಮೇಲೆ ಇನ್ನೊಂದು ಜೀಪ್ ಬರುತ್ತೆ, ಅದಾದಮೇಲೆ ಆನೆಗಳು ಬರ್ತವೆ. ಫಸ್ಟ್ ನೋಡಿ ಅಭಿಮನ್ಯು ಹೆಂಗೆ ನಿಂತಿದೆ. ಬಂತು ನೋಡಿ, ಸ್ಟಾರ್ಟ್ ಆಯಿತು. ಅಯ್ಯೋ ಗಂಡು ಬಿಳಿ ಪಟ್ಟೆ ನೋಡಿ ಇಲ್ಲಿ ಕೆಳಗೆ ಎಡಗಡೆ ಅವ್ರು ಪೂರ್ತಿ ಬಂದ್ಬಿಡಿ. ಅಭಿಮನ್ಯು ಫಸ್ಟ್ ಒಳಗಡೆ ಬನ್ನಿ, ಬ್ಲಾಕ್ ಟಿ ಶರ್ಟ್ ಅವರೇ ಸರ್, ಬನ್ನಿ ಗಾಡಿ ಹೊರಸ್ಕೊಳ್ಳಿ, ಬನ್ನಿ ನೋಡಿ ಹಿಂಗೆ ನೋಡಿ ಬ್ರೋ, ಅಭಿಮನ್ಯು ಇದು ಎಣ್ಣಾನೆ. ಅದು ನೋಡಿ ಎಷ್ಟೇಟ್ ಐತೆ. ಹಿಂದೆ ಬನ್ನಿ, ಹಿಂದೆ ಬನ್ನಿ, ಹುಷಾರು, ಹಿಂದೆ ಬಾ. ಹೆಂಗೈತೆ ಇದು? ಭೀಮಾ ಐತೆ, ಎಲ್ಲ ಐತೆ ಅದು ಶಾರ್ಪ್ ಇದೆ, ಮುಖ ಸಣ್ಣ ಇದೆ ಅದು ಭೀಮ. ಇಲ್ಲ ಲಾಸ್ಟ್ ಇರ್ಬೇಕನ್ಸುತ್ತೆ. ಹುಷಾರು, ಒಂದು ಸಣ್ಣಲ್ಲಿ ಇದು ಮಾಡಿಬಿಡ್ತವೆ, ಇರಿಟೇಟ್ ಆಗ್ತವೆ ನಮಗೆ. ಭೀಮಾ ಇಲ್ಲಂತೆ. ಹಾಂ, ಲಾಸ್ಟ್ ಇದು ಭೀಮಾ.
ಇದು ಭೀಮಾ ಇದು ಶಾರ್ಪ್ ಐತೆ ಹೆಂಗೈತೆ ನೋಡೋದು ಇದು ಅರ್ಜುನ ಹೆವಿ ಹೋಗಿ ಹಿಂದೆ ಹೋಗಿ ಆದಷ್ಟು ಯಾಕೆ ಹಿಂದೆ ಹೋಗಿ ಹಿಂದೆ ಏ ಪಾಪ ಈ ಕಡೆ ಆದಷ್ಟು ಹಿಂದೆ ಹೋಗ್ಬೇಕು ಬಿಟ್ಟರೆ ಒಟ್ಟಿಗೆ ಹೋಗ್ತಿರಲ್ರಿ ಬಂದಿದೆ ಇದು ಭೀಮಾ ಅರ್ಜುನನ್ ಫ್ರೆಂಡು ಭೀಮಾ